ಸರ್ಕಾರದ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದೆ ಬಿಜೆಪಿ. ಬೆಂಗಳೂರು ಅಭಿವೃದ್ಧಿ ಕುಂಠಿತ ಸಂಬಂಧ ಚರ್ಚೆ. ಇವತ್ತು ಬಿಜೆಪಿ ಬೆಂಗಳೂರು ಶಾಸಕರ ಸಭೆ ನಡೆಯುತ್ತೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಭೆ ಆಯೋಜನೆಯಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಈ ಸಭೆ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಶಾಸಕರ ಸಭೆ ಇರುತ್ತೆ. ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ವಿಫಲ ಆಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಇಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದೆ. ಜನರ ಗಮನ ಸೆಳೆಯೋ ಪ್ರಯತ್ನನ ಬಿಜೆಪಿ ಮಾಡ್ತಾ ಇದೆ. ಪ್ರಶಾಂತ್, ಇದೇನಿದು ಏಕಾಏಕಿ ಬಿಜೆಪಿ ನಾಯಕರು ಒಟ್ಟಾಗಿ? ಇಲ್ಲ, ಅದು BBMP ಚುನಾವಣೆ ಬರ್ತಾ ಇದೆ. BBMP ಚುನಾವಣೆಗಳು ಕೂಡ ಇನ್ನೊಂದು 3-4 ತಿಂಗಳಲ್ಲಿ ನಡೀಬೋದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಡೆ ಕಾಂಗ್ರೆಸ್ಸು ಸಿದ್ಧ ಆಗ್ತಾ ಇದೆ, ಇನ್ನೊಂದು ಕಡೆ BJPಯು ಕೂಡ ಸಿದ್ಧ ಆಗ್ತದೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಬ್ರ್ಯಾಂಡ್ ಬೆಂಗಳೂರಿಗೆ BJP ಮತ್ತು ಕಾಂಗ್ರೆಸ್ ಎರಡರದ್ದು ಕೊಡುಗೆ ಎಷ್ಟಿದೆ? BJP ಇದ್ದಾಗ ಪ್ರವಾಹ ಬಂದಿರಲಿಲ್ವ? 2022ರಲ್ಲಿ ಯಾವ ಮಟ್ಟದ ಪ್ರವಾಹ ಬಂದಿತ್ತು? ಕಾಂಗ್ರೆಸ್ ಇದ್ದಾಗ ಬರಗಾಲ ಬಂದುಬಿಡಿ. ಆದರೂ ಕಳೆದ ಬಾರಿ ಒಂದು ಮಳೆ ಸುರಿದ್ರೆ ನಮ್ಮ ಫ್ಲೈಓವರ್ಗಳನ್ನು, ನಾನು ಭಾಳ ಬೆಂಗಳೂರು ಓಡಾಡಿಲ್ಲ, ಆದರೆ ಶಿವಾನಂದ ಫ್ಲೈಓವರ್ ನೋಡಿನೇ ನನಗೆ ಅನಿಸ್ತಾ ಇರುತ್ತೆ, ಕೆಳಗಡೆ ಪೂರ್ತಿ ಅಂಡರ್ಪಾಸ್ ನೀರಿರುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ಇಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಅದಕ್ಕೆ ಎರಡೂ ಪಕ್ಷಗಳು ಇರಲಿ ಅಥವಾ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವಿರೋಧ ಪಕ್ಷ ಇರಲಿ, ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕಾಗತ್ತೆ, ಒಂದು ವಿಷನ್ ಜೊತೆ ಕೆಲಸ ಮಾಡಬೇಕು. ಗೊತ್ತಿಲ್ಲ, ನಮ್ಮ ದೇಶದ ಮಹಾನಗರಗಳಲ್ಲಿ ಇಷ್ಟೊಂದು ಮುಂಬೈ ತಗೊಳ್ಳಿ, ಪುಣೆ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಒಂದು ಪ್ಲ್ಯಾನಿಂಗ್ ಇಲ್ಲ, ಒಂದು ನಿಯೋಜನೆ ಅಂತ ಇರುತ್ತೆ. ಆ ಪ್ಲ್ಯಾನಿಂಗಲ್ಲಿ ಯಾವ ಸರ್ಕಾರ ಕೆಲಸ ಮಾಡಿದೆ ಹೇಳಿ? ಅವಾಢವಾಗಿ ಬೆಂಗಳೂರು ಬೆಳೆದಿದೆ, ಹೆಂಗೆ ಬೇಕಾದಂಗೆ ಬೆಳೆಸಿದ್ದಾರೆ. ಎಲ್ಲರೂ ಹೇಳ್ತಾರೆ ಇಲ್ಲಿ ದುಡ್ಡು ತೋತಾರೆ, ಅಲ್ಲಿ ಬಿಲ್ಡಿಂಗ್ ಕಟ್ತಾರೆ. ರಾಜ ಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ದೂರದೃಷ್ಟಿ ಅನ್ನೋದೇ ಬೆಂಗಳೂರಿನ ಪಾಲಿಗೆ ಇಲ್ಲ. ಬೆಂಗಳೂರು ಅಂತಲ್ಲ, ನಮ್ಮ ದೇಶದ ಬಹುತೇಕ ಮಹಾನಗರಗಳ ದೊಡ್ಡ ಸಮಸ್ಯೆ ಅಂತಂದರೆ ಅವು ಆ ಮಹಾನಗರಗಳು ದಿಕ್ಕೆಟ್ಟು ಹೋಗ್ಬಿಟ್ಟಿವೆ. ಆದರೂ ಜನ ಅನಿವಾರ್ಯ, ಉದ್ಯೋಗಗಳಲ್ಲಿ ಸಿಗ್ತವೆ, ಬೇರೆ ಬೇರೆ ಭಾಗಗಳಿಂದ ಗುಳೆ ಬರ್ತಾರೆ, ಮೈಗ್ರೇಷನ್ ಆಗ್ತಾರೆ. ಆದರೆ ಅದಕ್ಕೆ ತಯಾರಿ ಎಷ್ಟಿದೆ? ಅದಕ್ಕೆ ಸರ್ಕಾರಗಳು ಎಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇವೆ? 2 ವೀಲರ್ಸ್ಗಳು ನೋಡಿ, ಅದು ಯಾವ ನಿಮ್ಗೆ ಎಷ್ಟು ಜನಸಂಖ್ಯೆ ಇದೆ, ಅದರ 60-65% 2 ವೀಲರ್ಸ್ಗಳು ವಾಹನಗಳು ಬಂದಿವೆ. ಈಗ ಮಲ್ಲೇಶ್ವರಮಲ್ಲಿ ಮೀಟಿಂಗ್ ಆಗ್ತಿದೆಯಲ್ಲ ಪ್ರಶಾಂತ್, ಮಲ್ಲೇಶ್ವರಂ ರೋಡಲ್ಲೇ ಒಂದ್ಸಲ ವಾಕ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀರು ಹೋಗೋದಕ್ಕೆ ಅಂತ ಜಾಗ ಬಿಟ್ಟಿರ್ತಾರಲ್ಲ, ಅದರಲ್ಲಿ ಮಣ್ಣು ತುಂಬ ಹೋಗ್ಬಿಡಿದೆ, ನೀರು ಹೋಗೋದಕ್ಕೆ ಜಾಗ ಇಲ್ಲ. ಹೋಗಲಿ, ಮರಗಳನ್ನು ಉಳಿಸೋ ಪ್ರಯತ್ನ ಅಂತ ನಾನು ಮೊನ್ನೆ ನಡ್ಕೊಂಬರೋವಾಗ ಅನ್ನಿಸ್ತಿತ್ತು. ಮರಗಳ ಬುಡಕ್ಕೆ ಸಿಮೆಂಟ್ ಕವರ್ ಮಾಡಿಟ್ಟಿದ್ದಾರೆ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಇದು ಇವರ ಅಭಿವೃದ್ಧಿ, ಇದು ಇವರ ದೂರದೃಷ್ಟಿತ್ವ. ಎಲ್ಲ ಪಕ್ಷಗಳಲ್ಲಿ ಯಾವ ಪಕ್ಷ ಬಿಜೆಪಿ ಇದ್ದಾಗ ಏನು ಭಾಳ ಒಳ್ಳೆ ಕೆಲಸ ಮಾಡಿದರೆ, ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಯ್ತು, ಅದಕ್ಕಿಂತ ಮುಂಚೆ ಬಿಜೆಪಿ ಇತ್ತು, BBMPಯಲ್ಲಿ ಬಿಜೆಪಿ ಇತ್ತು. ಅಂಡ್ ಪ್ರತಿ ಸಲ ಮಳೆ ಬಂದಾಗ ಪ್ರಶಾಂತ್, ನಾನು ಒಂದು 15 ವರ್ಷದಿಂದ ಪ್ರತಿ ಮಳೆ ಬಂದಾಗ್ಲೂ ಕೂಡ BBMP ಅಧಿಕಾರಿಗಳನ್ನು ಪ್ರಶ್ನೆ ಕೇಳ್ತಾ ಇದ್ದೀವಿ, BBMP ಜವಾಬ್ದಾರಿ ಹೊತ್ತಿರೋನು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಇದಕ್ಕೆ ರೆಡಿ ಇರಲಿಲ್ಲ ಅಂತಷ್ಟೇ ಉತ್ತರ ಬರುತ್ತೆ. ನೋಡ, ಬೈಟಿಗೆ ಚಂದ ಅದು, ಅವ್ರಿಗೆ ಬರೀತಾರೆ, ಅವ್ರಿಗೆ ಬೈತಾರೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಏನು ಮಾಡಿದ್ರಿ, ಏನು ಪ್ಲ್ಯಾನ್ ಇದೆ, ಅದನ್ನು ಜನರ ಜೊತೆ ಹಂಚ್ಕೊಂಡಿದ್ದೀರಾ, ಅದು ಮುಖ್ಯ. ಡಿಕಂಜೆಸ್ಟ್ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಬರೀ ಬೆಂಗಳೂರಿನಲ್ಲಿ ನಾನು ರಸ್ತೆ ಮಾಡ್ತೀನಿ ಅಂತಲ್ಲ, ಓವರಾಲ್ ಆ್ಯಸ್ ಎ ಗೌರ್ಮೆಂಟ್ ನೀವು ಬೆಂಗಳೂರನ್ನು ಡಿಕಂಜೆಸ್ಟ್ ಮಾಡ್ತೀವಿ, ಸೆಟಲೈಟ್ ಟೌನ್ಸ್ಗಳನ್ನು ಮಾಡ್ತೀವಿ, ಅದು ಆ ರೀತಿ ಏನಾದರೂ ಪ್ಲ್ಯಾನ್ ಉಂಟಾ? ಎಸ್, ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.